ನಾಳೆ ಬಳ್ಳಾರಿಯ ವಾಲ್ಮೀಕಿ ಸರ್ಕಲ್ ಅಲ್ಲಿ ಈಗ ಅದ್ದೂರಿಯಾಗಿ ನೂತನವಾಗಿ ನಿರ್ಮಾಣ ಆಗ್ತಕ್ಕಂತ ವಾಲ್ಮೀಕಿ ಮಹರ್ಷಿಯ ಮೂರ್ತಿಯನ್ನ ಅನಾವರಣಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇರುವಂತದ್ದು. ಒಂದ್ ಕಡೆ ಬ್ಯಾನರ್ ವಿಚಾರವಾಗಿ ಸಾಕಷ್ಟು ಎರಡು ಗುಂಪಿನ ನಡುವೆ ವಾಗ್ವಾದಕ್ಕೆ ಕಾರಣ ಆದ್ರೆ, ಮತ್ತೊಂದೆಡೆ ವಾಲ್ಮೀಕಿ ಸಮುದಾಯದ ಮುಖಂಡರಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿರುವಂತದ್ದು. ಇಲ್ಲಿ ನಮ್ಮ ಜೊತೆಗೆ ಸಾಕಷ್ಟು ವಾಲ್ಮೀಕಿ ಸಮುದಾಯದ ಮುಖಂಡರು ಇರುವಂತದ್ದು. ಜೊತೆಗೆ ನಾಳೆ ಸಂಜೆ ವೇಳೆಗೆ ಈ ಒಂದು ಕಾರ್ಯಕ್ರಮವನ್ನ ವಾಲ್ಮೀಕಿ ವೃತ್ತದಲ್ಲಿ ಆಯೋಜನೆ ಮಾಡಿರುವಂತದ್ದು. ಜೊತೆಗೆ ಸಾಕಷ್ಟು ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಒಂದ್ ಕಡೆ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ಈ ಒಂದು ಬ್ಯಾನರ್ ವಿಚಾರವಾಗಿ ಸಾಕಷ್ಟು ಪೈಪೋಟಿ ನಡೆದಿರುವಂತದ್ದು. ಒಬ್ಬರಿಗೊಬ್ರು ಹಲ್ಲೆಯ ವಿಚಾರಗಳು ಕೂಡ ಸಾಕಷ್ಟು ಈಗ ಪೊಲೀಸ್ ಠಾಣೆ ಮೆಟ್ಟಲೇ ಇರುವಂತದ್ದು. ಈ ನಿಟ್ಟಿನಲ್ಲಿ ಕಾರ್ಯಕ್ರಮದ ರೂಪರೇಷೆಗಳು ಯಾವ ತರ ಇರುತ್ತೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಒಂದಷ್ಟು ವಾಲ್ಮೀಕಿ ಸಮುದಾಯದ ಮುಖಂಡರು ಇರುವಂತದ್ದು. ಅವ್ರನ್ನ ಕೂಡ ನೇರವಾಗಿ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಮುಖ್ಯವಾಗಿ ನಾಳೆ ಕಾರ್ಯಕ್ರಮ ರೂಪರೇಷೆಗಳು ಏನೇನಿದಾವೆ, ಯಾರೆಲ್ಲ ಗಣ್ಯರು ಭಾಗಿಯಾಗ್ತಾ ಇದ್ದಾರೆ? ಸರ್, ಇವತ್ತು 2ನೇ ತಾರೀಕು, ನಾಳೆ 3ನೇ ತಾರೀಕು ಸಂಜೆ 5:30ಕ್ಕೆ ಬಳ್ಳಾರಿ ನಗರದಲ್ಲಿ ಇವತ್ತೇನು ಅದ್ಭುತವಾದ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ವಿ. ಈಗಾಗಲೇ ನಾವು 25ನೇ ತಾರೀಕಿಗೆ ನಮ್ಮ ಬಳ್ಳಾರಿಗೆ ಪುತ್ಥಳಿ ಆಗಮಿಸಿದೆ. ನಮ್ಮ ಸೋದರಿಯರು ಹಕ್ತಂಗಿರೆಲ್ಲ ಕುಂಭ ಕಳಸದಿಂದ ತುಂಬಾ ಸಂಭ್ರಮ ಮತ್ತು ಸಡಗರದಿಂದ ಈಗಾಗಲೇ ನಮ್ಮ ಮಹರ್ಷಿ ವಾಲ್ಮೀಕಿ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ತುಂಬಾ ಸಂತೋಷದಿಂದ ನಾವೆಲ್ಲ ಅದನ್ನು ಬರಮಾಡಿಕೊಂಡಿದ್ದೇವೆ. ಈಗ ಅದೇ ರೀತಿಯಲ್ಲಿ ನಾಳೆ 3ನೇ ತಾರೀಕಿಗೆ ಸಂಜೆ 5 ಗಂಟೆಗೆ ಬಳ್ಳಾರಿಯಲ್ಲಿ ಹಬ್ಬದ ವಾತಾವರಣ ಈಗಾಗಲೇ ಅವೆಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಕಲಸ ಕಾರ್ಯಗಳು ತುಂಬಾ ಅದ್ಭುತ. ಬಳ್ಳಾರಿ ನಗರ ಹಬ್ಬದ ವಾತಾವರಣ ಸಿಂಗಾರಗೊಂಡಿದೆ. ತುಂಬಾ ಸಂತೋಷ ಆಗ್ತಾ ಇದೆ. ಪ್ರತಿಯೊಬ್ಬ ಬಳ್ಳಾರಿ ನಾಗರಿಕರು ತುಂಬಾ ಖುಷಿಯಿಂದ ಇದ್ದಾರೆ. ನಮ್ಮ ಸಮುದಾಯಗಳು ತುಂಬಾ ಖುಷಿ ಇದೆ. ಎಲ್ಲರೂ ತಮ್ಮ ಸ್ವಇಚ್ಛೆಯಿಂದ ಈ ಕಾರ್ಯಕ್ರಮ ಬರಲಿಕ್ಕೆ ತಯಾರಿಗೊಂಡಿದೆ. ಮತ್ತು ಇವಾಗ ನಮಗೆ ಆಲ್ರೆಡಿ ನಮ್ಮ ಬಳ್ಳಾರಿ ಗ್ರಾಮಾಂತರ ನಮ್ಮ ಶಾಸಕರಾಗಿರೋ ನಾಗೇಂದ್ರ ಕೂಡ ತಮ್ಮ ಒಂದು ಜವಾಬ್ದಾರಿಯಿಂದ ಕೂಡ ಇವತ್ತೆಲ್ಲ ನಮ್ಮ ಸಮುದಾಯದವರಿಗೆ ಮತ್ತು ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಬರಬೇಕಂತ ತಿಳಿಸಿದ್ದಾರೆ. ಮತ್ತು ಇವತ್ತು ಬಂದು ಮತ್ತೊಂದು ಸಭೆ ಮಾಡಿ ಈಗಾಗಲೇ ನಮಗೆ ವೆಹಿಕಲ್ ಬೇಕಂದ್ರೆ ವೆಹಿಕಲ್ ಕೇಳ್ತಿದ್ದಾರೆ. ಅಕ್ತಂಗರಿಗೆ ಏನೇನು ಬೇಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸೊ ನಾವೆಲ್ಲ ತುಂಬಾ ಸಂಭ್ರಮ ಸಡಗರದಿಂದ ಬರ್ತಾ ಇದ್ವಿ. ಆ ಕಡೆ ಗಣೇಶ್ ಅಣ್ಣವ್ರು ಕೂಡ ಈಗ ಯಾರ್ಯಾರು ಗಣ್ಯರು ಭಾಗಿಯಾಗಿರ್ತಾರೆ ಸರ್ ನಾಳೆ ಕಾರ್ಯಕ್ರಮ? ಸರ್, ಗಣೇಶ್ ಅಣ್ಣವ್ರು ಕೂಡ ತುಂಬಾ ಸಡಗರದಿಂದ ನಮ್ಮ ವಾಲ್ಮೀಕಿ ಸಮುದಾಯರು ನಾಳೆ ತುಂಬಿ ತುಳುತ್ತಾ ಇದ್ದಾರೆ. ಎಲ್ಲರೂ ಸಂತೋಷದಿಂದ ಈ ಕಾರ್ಯಕ್ರಮ ನಾವು ನಮ್ಮ ಮುತ್ತಜ್ಜ ನಮ್ಮ ವಾಲ್ಮೀಕಿ ಕಾರ್ಯಕ್ರಮ ಅನಾವರಣ ಕಾರ್ಯಕ್ರಮ ತುಂಬಾ ಖುಷಿಯಿಂದ ನಾವು ಅದನ್ನ ನೋಡ್ಲಿಕ್ಕೆ ನಾವು ಕಾತುರದಿಂದ ಕಾಯ್ತಾ ಇದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕ ನಾರಾ ಭರತ್ ರೆಡ್ಡಿ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಮುಖಂಡ ಆಗಿರ್ತಕ್ಕಂಥ ರಾಜ್ಯದ ವಾಲ್ಮೀಕಿ ನಾಯಕರ ಮೆರು ನಾಯಕರಾಗಿರ್ತಕ್ಕಂಥ ಸನ್ಮಾನ ಸತೀಶ್ ಜಾರಕಿಹೊಳಿ PWD ಲೋಕೋಪಯೋಗಿ ಸಚಿವರು ಅವರು ಬರ್ತಾ ಇದ್ದಾರೆ. ಮತ್ತು ಕರ್ನಾಟಕ ರಾಜ್ಯದ ಒಂಥರ ವಾಲ್ಮೀಕಿ ಸಮುದಾಯ ಚೈತನ್ಯ ತುಂಬಿ ಶಕ್ತಿ ತುಂಬತಕ್ಕಂಥ ನಾಯಕ ಆಗಿರ್ತಕ್ಕಂಥ ನಮ್ಮ ಸಮಾಜದ ನೆಚ್ಚಿನ ನಾಯಕರಾಗಿರ್ತಕ್ಕಂಥ KN ರಾಜಣ್ಣವರು ಕೂಡ ಈ ಕಾರ್ಯಕ್ರಮದ ಉಪಸ್ಥಿತರಿರಲಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಬಳ್ಳಾರಿಯ ಎಲ್ಲಾ ಜನಾಂಗವನ್ನು ಒಟ್ಟಿಗೆ ತಗೊಂಡಿರ್ತಕ್ಕಂಥ ಬಳ್ಳಾರಿ 5 ನಾಯಕರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಗೇಂದ್ರಣ್ಣವರು ಇರ್ತಾರೆ. ಅದೇ ರೀತಿಯಲ್ಲಿ ನಾಗೇಂದ್ರ ಅಂದ್ರೆ ಜನ ಗಣೇಶ್ ಅಂದ್ರೆ ಜನ ಅಂತಕ್ಕಂಥ ನಮ್ಮ ಗಣೇಶಣ್ಣವ್ರು ಇರ್ತಾರೆ. ಅವರೆಲ್ಲರೂ ಅದರಲ್ಲಿ ಇರ್ತಾರೆ. ಮತ್ತು ನಮ್ಮ ಕೊಡುಗೆ ದಾನಿ ಜಮೀರ್ ಅಹಮದ್ ಅವರು ಇರ್ತಾರೆ. ಮತ್ತು ನಮ್ಮ ನಾಸೀರ್ ಹುಸೇನ್ ಅವರು ರಾಜ್ಯಸಭಾ ಅವರು ಇರ್ತಾರೆ. ಮತ್ತು ಸ್ಥಳೀಯ ಶಾಸಕರು ಮಾಜಿಗಳು ಎಲ್ಲರೂ ಇರ್ತಾರೆ. ಮತ್ತು ನಾವೆಲ್ಲ ನಮ್ಮ ವಾಲ್ಮೀಕಿ ಗುರುಪೀಠದ ಸ್ವಾಮೀಜಿಗಳು ಕೂಡ ಆಗಮಿಸಿದ್ದಾರೆ. ಮತ್ತು ನಾವು ಪಕ್ಷಾತೀತವಾಗಿ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ ನಮ್ಮ ಸಮುದಾಯದವರು. ಮತ್ತು ಎಲ್ಲರೂ ಬರ್ತಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ನಾಳೆ ಕಾರ್ಯಕ್ರಮ ನಡೀತಾ ಇದೆ, ಯಶಸ್ವಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಎಷ್ಟು ಜನ ಸೇರಿಸ್ತಾ ಇದ್ದಾರೆ ಸರ್ ನಾಳೆ ಕಾರ್ಯಕ್ರಮ? ಸರ್, ನಮ್ಮ ಅಂದಾಜು ಪ್ರಕಾರ ಒಂದು 30,000 ಜನ ನಾಳಿನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರಂತಂದೇಳಿ ಹೇಳ್ತಾ ಇದೀವಿ ಸರ್. ಯಾವ ಜಿಲ್ಲೆಯಿಂದ ಬರ್ತಾರೆ ಸರ್? ಸರ್, ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಿಂದ ಮತ್ತು ರಾಜ್ಯಾದ್ಯಂತ ಕೂಡ ಬಹಳಷ್ಟು ಜನ ಬರ್ತಾ ಇದಾರೆ ಸರ್. ಸರ್, ಈಗ ಬ್ಯಾನರ್ ವಿಚಾರವಾಗಿ ಸಾಕಷ್ಟು ಈಗ ಗಲಾಟೆಗಳಾಗ್ತಾ ಇದಾವೆ ಎರಡು ಪಕ್ಷದ ಕಾರ್ಯಕರ್ತರ ನಡುವೆ. ಅದು ಗಮನಕ್ಕೆ ಬಂದಿದೆ. ಈ ಒಂದು ಎಫೆಕ್ಟ್ ಏನಾದ್ರೂ ನಿಮ್ಮ ಕಾರ್ಯಕ್ರಮದ ಮೇಲೆ ಆಗ್ಬಹುದಾ, ಹೆಂಗೆ? ಸರ್, ಬ್ಯಾನರ್ ವಿಷಯ ಈ ಗಲಾಟೆ ಆಗಿರೋದು ಪಕ್ಷದ ಮಧ್ಯೆ ಅಲ್ಲ ಸರ್. ಇವನ್ ಅವ್ರೇನು ಜನಾರ್ದನ್ ರೆಡ್ಡಿ ಅವರು ಉದ್ದೇಶಪೂರ್ವಕವಾಗಿ ಅದನ್ನೇನು ಮಾಡಿಸಿದ್ರು. ಅದು ನಿನ್ನೆ ಗಲಾಟೆ ಆಗಿದ್ದು ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಇದು ಪಕ್ಷದ್ದಲ್ಲ. ಇದು ನಮ್ಮ ಸಮಾಜದಲ್ಲಿ ಎಲ್ಲಾ ಪಕ್ಷದ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ ಪಕ್ಷ ಅಂತ ಏನಿಲ್ಲ ಸರ್. ನಮ್ದು ಅಖಂಡ ವಾಲ್ಮೀಕಿ ನಾಯಕರು ಎಲ್ಲಾರು ಸೇರ್ಬೇಕಂತಂದು ಹೇಳೇನೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥ ಉದ್ದೇಶ. ಒಂದ್ ಕಡೆ ಈಗ ಸಾಕಷ್ಟು ವೇದಿಕೆ ಕೂಡ ಸಾಕಷ್ಟು ಪೊಲೀಸ್ ಭದ್ರತೆ ಇದೆ ಸರ್. ಈ ಬಗ್ಗೆ ಹೇಗೆ ಅನ್ಸುತ್ತೆ ಸರ್? ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಅಂದ್ರೆ ಇದು ಜನಪರ ಆಗಿರ್ತಕ್ಕಂಥ ಕಾರ್ಯಕ್ರಮ, ಈ ತರನಾಗಿ ಬಂದೋಬಸ್ತ್ ಅಲ್ಲಿ ನಡೀತಾ ಇದೆ. ಏನ್ ಹೇಳ್ತೀರಿ ಸರ್? ಈಗಾಗಲೇ ಮೊದಲೇ 3ನೇ ತಾರೀಕು ಅಂತ ಫಿಕ್ಸ್ ಆಗಿತ್ತು. ಈ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತ ಹೇಳಿ ಈಗಾಗಲೇ ನಮ್ಮ ಹಿರಿಯ ಮುಖಂಡರುಗಳು, ನಮ್ಮ ಸಮಾಜದ ಮುಖಂಡರುಗಳು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆಲ್ಲ ಪೊಲೀಸ್ ವ್ಯವಸ್ಥೆಯಿಂದ ಇವತ್ತು ನಾಳೆ ಪ್ರೋಗ್ರಾಮ್ ಎಲ್ಲ ಕಚ್ಚುನಿಟ್ಟಿನಾಗಿ ಮಾಡ್ತಾರೆ.
ಸರ್ ಈಗ ಮುಖ್ಯವಾಗಿ ಬಿಜೆಪಿ ಅವರು ಯಾರಿಗಾದ್ರೂ ಆಹ್ವಾನ ಕೊಟ್ಟಿದ್ದಾರೆ ಸರ್ ಜಿಲ್ಲೆ ನಾಯಕರಿಗೆ? ಎಲ್ಲ ಜಿಲ್ಲಾ ನಾಯಕರಿಗೂ ಎಲ್ಲರಿಗೂ ನಾವು ಆಹ್ವಾನ ಮಾಡಿದ್ದು. ಅವರು ಕೂಡ ಬಂದು ಪುತ್ಥಳಿ ಮೆರವಣಿಗೆ ಬಂದಾಗ ಅವರೆಲ್ಲ BJP ಮುಖಂಡರುಗಳು ಎಲ್ಲ ಬಂದಿದ್ದರು. ಈಗ ನಾಳೆ ಕೂಡ ಬರ್ತಾರೆ ಅವರೆಲ್ಲ. ಎಲ್ಲ BJP ಕಾಂಗ್ರೆಸ್ ಅಂತಲ್ಲ, ಎಲ್ಲ ನಮ್ಮ ಸಮುದಾಯ ಮುಖಂಡರು ಎಲ್ಲ ಬರ್ತಾರೆ. ಸರ್ ಈಗ ಈ ಗಲಾಟೆ ಪ್ರಕರಣ ಸಂಬಂಧಪಟ್ಟಂತೆ ಈ ಒಂದು ವಿಚಾರವಾಗಿ ಏನು ಗೊಂದಲ ಏನು ಸೃಷ್ಟಿ ಆಗೋದಿಲ್ಲ ಅಲ್ವಾ ಸರ್? ಹೆಂಗೆ ಈಗ ಅರೇಂಜ್ ಮಾಡ್ಕೊಂಡಿದ್ದೀರಿ ಸರ್? ಈಗ ಯಾಕಂದ್ರೆ ಒಂದ್ ಕಡೆ ಈಗ ಸಾಕಷ್ಟು ಜಿಲ್ಲೆಯಲ್ಲಿ ಬಿಗುವಿನ ವಾತಾವರಣ ಅನ್ನೋ ನಿಟ್ಟಿನಲ್ಲಿ ಬಿಂಬಿತ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನೀವು ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿದ್ದಾರೆ. ಈಗ ಯಾವ ಥರ ಜಾಗೃತಿ ಮಾಡಿದ್ದಾರೆ ಸರ್ ಇದ್ರ ಬಗ್ಗೆ? ಈಗೆಲ್ಲ ನಮ್ಮ ಸಮುದಾಯಗಳಿಗೆ ಎಲ್ಲ ಮೆಸೇಜ್ ಮೂಲಕ ಮತ್ತೆಲ್ಲ ಯಾವ ಗಲಾಟದ ರೀತಿ ಯಾವ್ದು ಆಗಬಾರ್ದು ಅಂತೇಳಿ ಈಗಾಗಲೇ ಮೆಸೇಜ್ ಕೊಟ್ಟಿದ್ದೀವಿ. ಶಾಂತ ರೀತಿಯಿಂದ ಆಗುತ್ತಂತೇಳಿ ನಾವು ಭರವಸೆಯಿಂದ ಇದ್ದೀವಿ. ಇದಿಷ್ಟು ಇಲ್ಲಿನ ವಾಲ್ಮೀಕಿ ಮುಖಂಡರು ಕೂಡ ಹೇಳ್ತಾ ಇರುವಂಥದ್ದು. ನಾಳೆ ಯಥಾಸ್ಥಿತಿಯಾಗಿ ಕಾರ್ಯಕ್ರಮವನ್ನು ಸಂಜೆ ವೇಳೆಗೆ ಆಯೋಜನೆ ಮಾಡಿದ್ದೇವೆ. ಜೊತೆಗೆ ಎಲ್ಲ ಪಕ್ಷದ ನಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಯಾವುದೇ ಅಶಾಂತಿ ಆಗದಂತೆ ಈಗ ಎಲ್ಲರಿಗೂ ಕೂಡ ನಾವು ಮೆಸೇಜನ್ನು ಕಳಿಸಿದ್ದೀವಿ. ಜೊತೆಗೆ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಈಗ ನ್ಯೂಸ್ ಫಸ್ಟ್ಗೆ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.